ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನಾನು ಗೋಲ್ಡ್ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಹೋಗಿದ್ದೆ. ಅಲ್ಲಿ ಗೋಲ್ಡ್ ಜ್ಯುವೆಲ್ರಿ ಎಲ್ಲ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಅದ್ರ ಜೊತೆ ಬೆಳ್ಳಿ ಐಟಮ್ಸು ಇತ್ತು. ಬೆಳ್ಳಿ ಐಟಮ್ಸ್ನೇ ನೋಡಿದ್ವಿ. ಅದಾದಮೇಲೆ ನಾವು ಬೆಳ್ಳಿದು ಚೈನ್ ಹೇಳಿದ್ವಿ, ಮಾಂಗಲ್ಯ ಚೈನು, ಅದನ್ನು ನೋಡೋಣ ಅಂದ್ಬಿಟ್ಟೆ ಬಂದಿದ್ವಿ. ಆರ್ಡ್ರ್ ಕೊಟ್ಬಿಟ್ಟು ಹೋಗಿದ್ವಿ. ಅವರು ಮಾಡಿದ್ರು ಬೆಳ್ಳಿ ಚೈನು. ನೋಡಿ, ಇದೇನೇ ಅದು. ಆದರೆ ನಮಗೆ ಡಿಸೈನ್ ಯಾಕೋ ಇಷ್ಟ ಆಗಲಿಲ್ಲ ಅವ್ರು ಮಾಡಿರೋದು. ನಾವು ಹೇಳಿದ್ದೇ ಬೇರೆ, ಅವ್ರು ಮಾಡಿರೋದೇ ಬೇರೆ ಇತ್ತು. ಅದನ್ನೇ ಯಾಕೆ ನೋಡ್ತಿದ್ದೆ, ಒಂಥರ ಆರ್ಟಿಫಿಷಿಯಲ್ ಥರ ಕಾಣಿಸ್ತಾ ಇತ್ತು. ಅದಕ್ಕೆ ಬೇಡ ಅಂತ ಅಂದ್ಕೊಂಡು ಹಾಕಿ ನೋಡ್ತಿದ್ದೆ, ಹೆಂಗೆ ಚೆನ್ನಾಗಿ ಕಾಣಿಸುತ್ತಾ ಏನು ಅಂತ. ಸೇಮ್ ನನ್ನ ಗೋಲ್ಡ್ ಚೈನ್ ಏನಿದೆ ಅದೇ ಥರ ಡಿಸೈನ್ ಮಾಡಿದರು ಅವರು. ಆದರೆ ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಅದಕ್ಕೆ ಇದು ಬೇಡ, ಬೇರೆ ಥರ ಮಾಡಿಕೊಡಿ, ಇದೊಂದೇನೇ ಇರೋದು ಅಂತ ಕೇಳಿದೆ. ಯಾರೋ ಬೇರೆ ಕಸ್ಟಮರ್ದು ಆರ್ಡ್ರ್ ಕೊಟ್ಟಿದ್ದರು, ಅದನ್ನು ನೋಡಿ ಅಂತ ಕೊಡ್ತಾಯಿದ್ರು. ನಾನು ನೋಡೋಣ ಅಂದ್ಬಿಟ್ಟು ಈಸ್ಕೊಂಡು ನೋಡಿದೆ. ಅದು ಚೆನ್ನಾಗಿತ್ತು. 10,000 ಹೇಳಿದರು ಅದಕ್ಕೆ. ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇತ್ತು ಅದು. ನೋಡಿ, ಇದೇನೇ ಅದು. ಚೆನ್ನಾಗಿತ್ತು, ಗೋಲ್ಡ್ ಥರನೇ ಇದು ಫಿನಿಶಿಂಗ್ ಎಲ್ಲ ಸೂಪರಾಗಿ ಬಂದಿತ್ತು. ಚೈನ್ ಬೆಳ್ಳಿದು ಅಂತ ಅನ್ನಿಸ್ತಾನೇ ಇರಲಿಲ್ಲ. ಚಿನ್ನನೇ ಅಂತ ಅಂದ್ಕೊಂಡ್ಬಿಡ್ತಾರೆ ಸಡನ್ನಾಗಿ ನೋಡಿದ್ರೆ. ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾವು ನೋಡಿದ್ವಿ, ಕೊಡಿ ಇದನ್ನೇ ಅಂದ್ವಿ. ಅವರಿಲ್ಲ, ಅವ್ರಿಗೆ ಇವತ್ತು ಕೊರಿಯರ್ ಮಾಡಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಅದೇ ಥರ ಡಿಸೈನೇ ಕೊಡಿ, ಇದು ಬೇಡ, ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇದೇ ಡಿಸೈನು, ಈ ಡಿಸೈನ್ ಹೇಳಿದ್ವಿ. ಬಟ್ ಇದು ನನಗಲ್ಲ, ನಮ್ಮ ರಿಲೇಷನ್ ಒಬ್ಬರು ಇದ್ದಾರೆ, ಅತ್ತೆ ಆಗಬೇಕು, ಅವ್ರಿಗೆ ತಗೊಂಡಿರೋದು. ಅದಾದಮೇಲೆ ಬೆಳ್ಳಿದು ಜುಮ್ಕಾನು ಚೆನ್ನಾಗಿತ್ತು, ಇಯರಿಂಗ್ಸು. ನೋಡೋಣ ಅಂತ ಅಂದ್ಬಿಟ್ಟು ಅದನ್ನು ನೋಡಿದೆ. ನೋಡ್ತಾ ಇದ್ದೆ, ಅವ್ರನ್ನ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ. ಆಮೇಲೆ ಒಂದು ಸಲ ವೇರ್ ಮಾಡೋಣ ಅಂದ್ಬಿಟ್ಟು ಕಿವಿಗೆ ಹಿಡ್ದು ನೋಡೋಣ ಅಂತ ಹಿಡ್ದು ಅಲ್ಲಿ ಮಿರರ್ ಇತ್ತು, ಮಿರರಲ್ಲಿ ನೋಡ್ತಿದ್ದೆ. ಚೆನ್ನಾಗಿ ಕಾಣಿಸ್ತಿತ್ತು, ಸೇಮ್ ಗೋಲ್ಡ್ ಥರನೇ ಕಾಣಿಸ್ತಾ ಇದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬೆಳ್ಳಿ ಅಂತ ಯಾರು ಹೇಳೋಕ್ಕೆ ಆಗಲ್ಲ, ಆ ಥರ ಫಿನಿಶಿಂಗು, ಗೋಲ್ಡ್ ಪಾಲಿಶ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ರು. ಅದಕ್ಕೆ ಅವ್ರನ್ನ ತಗೊಳ್ಳಿ ಅಂತ ಹೇಳ್ತಿದ್ದೆ. ಆಮೇಲೆ ಮತ್ತೆ ಬೇರೆ ಯಾವ ಡಿಸೈನ್ ಇದೆ ಅಂತ ನೋಡ್ತಿದ್ದೆ. ನೆಕ್ಲೆಸ್ಸು ಎಲ್ಲ ಇತ್ತು, ಚೆನ್ನಾಗಿತ್ತು. ಚೋಕರು, ನೆಕ್ಲೆಸ್ಸು ಎಲ್ಲ ಇತ್ತು. ಆಮೇಲೆ ಇನ್ನೊಂದು ಅವರು ಮಣಿ ಇರೋದು ಬೇಡ ಅಂತಂದರು. ಅದಕ್ಕೆ ಗುಂಡಿರೋದು ನೋಡೋಣ ಅಂದ್ಬಿಟ್ಟು ಅದನ್ನು ತೆಗಿಸ್ದೆ. ಅದು ಯಾಕೋ ಫಿನಿಶಿಂಗ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ನೋಡೋಣ ಅಂದ್ಬಿಟ್ಟು ಈಸ್ಕೊಂಡೆ. ಅವ್ರು ಗುಂಡಿರೋದು ಬೇಕು ಅಂತ ಅಂದ್ರಲ್ಲ ಅಂದ್ಬಿಟ್ಟು, ಯಾಕೋ ಇದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಅದೇ ಚೆನ್ನಾಗಿದೆ ಅಂತ ಹೇಳಿದೆ ಅವ್ರಿಗೆ. ಇದು ಯಾಕೋ ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ, ಒಂಥರ ಡಿಸೈನ್ ಫಿನಿಶಿಂಗು ಅಷ್ಟು ಚೆನ್ನಾಗಿರಲಿಲ್ಲ. ಅದು ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಅದನ್ನೇ ತಗೊಳ್ಳಿ ಅಂತ ಅಂದ್ಬಿಟ್ಟು ಅವ್ರನ್ನೂ ನೋಡಿ ನಿಮ್ಮ ಕಿವಿಗೆ ಹೆಂಗೆ ಕಾಣಿಸುತ್ತೆ, ಸೂಟ್ ಆಗುತ್ತಾ ಏನು ಅಂತ ಹೇಳಿದೆ ನಮ್ಮ ಅತ್ತೆಗೆ. ಅವರು ಹಾಕ್ಕೊಂಡು ನೋಡ್ತಾಯಿದ್ರು, ಅವ್ರಿಗೂ ಚೆನ್ನಾಗಿ ಕಾಣಿಸ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಸೇಮ್ ಚಿನ್ನನೇ ಅಂತ ಅಂದ್ಕೊಬೋದು. ಇವಾಗಿನ ಇದರಲ್ಲಿ ನಾವು ಬೆಳ್ಳಿ ಚಿನ್ನ ಎಲ್ಲ ಕೊಂಡ್ಕೊಳ್ಳೋಕ್ಕಾಗೋಲ್ಲ. ಬೆಳ್ಳಿದ ಮುತ್ತಿನ ಸರನೂ ಆರ್ಡ್ರ್ ಕೊಟ್ಟಿದ್ವಿ ನಾವು ಕೊಟ್ಟಿರೋದು ಬೇರೆ, ಅವ್ರು ಈ ಥರ ಇತ್ತು. ಇದು ಅಲ್ಲೇ ಮಾಡಿಟ್ಟಿದ್ರು ಅವರು ಅಂಗಡಿನಲ್ಲೇ. ನಾನು ನೋಡಿದೆ ಹೆಂಗಿದೆ ಅಂತ. ನಾವು ಹೇಳಿರೋದು ಬೇರೆ ಡಿಸೈನ್, ಇನ್ನೂ ಚೆನ್ನಾಗಿದೆ ಗೋಲ್ಡ್ ಥರನೇ. ಇದಾಕಿ ನೋಡಿದೆ, ಯಾಕೋ ಚೆನ್ನಾಗಿ ಕಾಣಿಸ್ಲಿಲ್ಲ, ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.